ತೆರಕನಾಂಬಿಯು ಐತಿಹಾಸಿಕವಾಗಿ ತ್ರಿಕದಂಬ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಎಂಬ ಉಲ್ಲೇಖಗಳಿವೆ. ಈ ಕ್ಷೇತ್ರವನ್ನು ತ್ರಿಕೂಟಾಚಲ ಎಂದು ಕರೆಯಲಾಗುತ್ತದೆ. ಇಲ್ಲಿ ಏಕಕಾಲಕ್ಕೆ ಹಲವು ದೈವಿಕ ಶಕ್ತಿಗಳ ಸನ್ನಿಧಾನವಿದೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗುತ್ತಾರೆ. ಭಕ್ತರ ತಪಸ್ಸಿಗೆ ಬಂದ ದೇವರು, ರಾಜರ ಕಾಲದಿಂದ ಪೂಜೆಯ ಬೆಳಕು ಇಂದು ಕೂಡ ಹೊಳೆಯುತ್ತಿದೆ ನಿನ್ನ ಮನೆವು. ಪವಿತ್ರ ಸ್ಥಳ, ವೇದ ಘೋಷ ಕೇಳುವ ತೊಲ, ತೆರಕಣಾಂಬಿ ನಿನ್ನ ನೆಲೆ, ಭಕ್ತರ ಪಾಲಿನ ಆಶ್ರಯ. ಹೆಂಟೆನಾದ ಕೇಳಿ ಮನ ಕುಣಿಯುತ್ತೆ, ಆರತಿ ಬೆಳಕು ಹೃದಯ ತುಂಬುತ್ತೆ. ಲಕ್ಷ್ಮೀ ಸಮೇತ ನೀನು ನಿಂತಾಗ ಭಾಗ್ಯವೇ ಬಂದು ಬಾಗಿಲು ತಟ್ಟುತ್ತೆ. ತೆರಕನಾಂಬಿ ಎಂದರೆ ಕೇವಲ ಒಂದು ಹಳ್ಳಿಯಲ್ಲ, ಇದು ಹೊಯ್ಸಲರು, ವಿಜಯನಗರದ ಅರಸರು ಮತ್ತು ಮೈಸೂರು ಒಡೆಯರ ಕಾಲದಲ್ಲಿ ವೈಭವದ ಶಿಖರಕ್ಕೇರಿದ್ದ ಪ್ರಮುಖ ವಾಣಿಜ್ಯ ಕೇಂದ್ರ. ಇಲ್ಲಿರುವ ಲಕ್ಷ್ಮೀ ವರದರಾಜದ ಸ್ವಾಮಿಯ ಈ ಸುಂದರ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ನೆಲೆ ನಿಂತಿರುವ ವರಗಳನ್ನು ನೀಡುವ ವರದರಾಜಸ್ವಾಮಿ ಮತ್ತು ಲಕ್ಷ್ಮೀದೇವಿಯ ದರ್ಶನ ಪಡೆದರೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆ. ದೇವಸ್ಥಾನದ ಕಲ್ಲಿನ ಕೆತ್ತನೆಗಳು, ಸುಂದರವಾದ ಸ್ತಂಭಗಳು ನಮಗೆ ಅಂದಿನ ಕಾಲದ ಕಲಾ ಶ್ರೀಮಂತಿಕೆಯನ್ನು ಪರಿಚಯಿಸುತ್ತವೆ. ಭಕ್ತರ ನಗು ತುಂಬಿದ ದಾರಿಗಳ ಸರದಿ, ನಿನ್ನ ಕೃಪೆ ಸಿಕ್ಕವರಿಗೆ ದೇವಾ, ಎಲ್ಲ ಕಷ್ಟಗಳು ಆಗುತ್ತವೆ ಕಡಿಮೆ. ತಾಯಿಯಂತೆ ಕಾಪಾಡುವ ದೇವಾ, ತಂದೆಯಂತೆ ಆಶೀರ್ವಾದ ನೀಡುವ ದೇವಾ, ನಿನ್ನ ಪಾದದಲ್ಲಿ ನಿಂತ ಮನಸ್ಸು ಎಂದೆಂದೂ ಖಾಲಿ ಹೋಗುವುದಿಲ್ಲ ದೇವಾ. ತೆರಕಣಾಂಬಿ ಮಣ್ಣಿನ ಮಹಿಮೆ, ನಿನ್ನ ಚರಿತ್ರೆಯ ಜೀವಂತ ಸಾಕ್ಷಿ. ಭಕ್ತರ ಹೃದಯದ ಧ್ವನಿಯಲಿ ನಿನ್ನ ಹೆಸರು ಸದಾ ಪ್ರತಿಧ್ವನಿ.